ನಾನು ರಾಕೇಶ್ ಶೆಟ್ಟಿ ಸರ್ ಅದನ್ನ ಮೊದಲು ಮಾತನಾಡ್ತೇನೆ ಸರ್. ನಾವು ಮೊನ್ನೆಯಿಂದ 25ನೇ ತಾರೀಕಿನಿಂದಲೂ ಕೂಡ ನಮ್ಮ ಪ್ರಮುಖ ಉದ್ದೇಶ ಹೆಣ್ಮಕ್ಳಿಗೆ ನ್ಯಾಯ ಕೊಡೋದು ಆ್ಯಂಡ್ ಅನ್ಯಾಯ ಮಾಡಿರೋನ್ನ ಕರ್ಕೊಂಡ್ಬಂದು ಆತನನ್ನು ಕಾನೂನಿನ ಸುಪರ್ದಿಯಲ್ಲಿ ಆತ ಏನಾಗಬೇಕು ಅದು ಕಾನೂನು ನೋಡ್ಕೊಳ್ಳುತ್ತೆ. ಆದರೆ ಈ ವ್ಯಕ್ತಿ ಮಾತ್ರ ಆರಾಮಾಗಿ ಜರ್ಮನಿ, ಫ್ರಾಂಕ್ಫರ್ಟು, ದುಬೈ, ಅಲ್ಲಿ ಇಲ್ಲಿ ಲಂಡನ್ ಅಂದ್ಕೊಂಡು ಓಡಾಡ್ಕೊಂಡಿದ್ದಾನೆ 22 ದಿವಸ ಸರ್. ವಿಶ್ವಗುರು ಅಂತ ನಾವು ಮಾತನಾಡ್ತೀವಿ ಸರ್. ಭಾರತ ಒಂದು ಮಾತು ಹೇಳಿದ್ರೆ 196 ದೇಶಗಳು ಭಾರತದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋ ಸಂದರ್ಭದಲ್ಲಿ 22 ದಿನ ಬೇಕಾ ಒಬ್ಬ ರಾಜ್ಯದ ಒಬ್ಬ MP ಕರ್ಕೊಂಬಂದು ವಾಪಸ್ ಇಲ್ಲಿ ಕೋರ್ಟ್ಗೋ ಅಥವಾ ಪೊಲೀಸರಿಗೆ ಬಿಡೋಕ್ಕೆ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ ಸರ್. ಪ್ರಣುತ್, ನಾನು ನಿಮ್ಗೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಒಂದು ಮಾತು. ದೊಡ್ಡವರಿಗೆ ದೊಡ್ಡ ವಕೀಲರು, ಬಡವನಿಗೆ ಚಿಕ್ಕ ವಕೀಲರು. ದೊಡ್ಡವರಿಗೆ ದೊಡ್ಡ ಮನೆ, ಬಡವನಿಗೆ ಚಿಕ್ಕ ಮನೆ. ಹಾಗೆ ದೊಡ್ಡವರಿಗೆ ದೊಡ್ಡ ಸಾಲ, ಬಡವನಿಗೆ ಚಿಕ್ಕ ಸಾಲ. ದೊಡ್ಡವನು ಸಾಲ ತಕೊಂಡು ದೇಶನು ಬಿಟ್ಟು ಹೋಗ್ಬೋದು. ಅದೇ ಒಂದು ರೈತ ಸಾಲ ತಕೊಂಡ್ರೆ ಅವನ ಜಮೀನಲ್ಲಿರುವ ಮರಕ್ಕೆ ನೇಣಾಕಿದ ಸಂಗತಿಗಳು ನಮ್ಗೆ ಗೊತ್ತಿದೆ. ಅವನಿಗೆ ಪಾಸ್ಪೋರ್ಟು ಸಿಗಲ್ಲ, ಅವನಿಗೆ ಹೊರಗಡೆ ಹೋಗ್ಲಿಕ್ಕೂ ಆಗಲ್ಲ. ಇದು ನಿಜವಾದ ಸಂಗತಿ ಇವತ್ತು ಭಾರತ ದೇಶದಲ್ಲಿ. ಅದೆಲ್ಲ ಪಕ್ಕಕ್ಕಿರುವ. ಈಗ ಸಮೀವುಲ್ಲಾ ಸರ್ ಹೇಳ್ತಾ ಇದ್ರು 2 ಕೇಸು. ಒಂದು ಕೇಸು ಕಿಡ್ನಾಪ್ ಕೇಸು, ಅದರಲ್ಲಿ ಜಡ್ಜ್ಮೆಂಟಿನ 3 ಅಂಶಗಳನ್ನು ಸಮೀವುಲ್ಲಾ ಸರ್ ಹೇಳಿದ್ರು. ಮತ್ತೊಂದು ಈಗ ಇರುವುದು ಲೈಂಗಿಕ ದೌರ್ಜನ್ಯದ ಕೇಸು ಪ್ಲಸ್ 376 ಆಡ್ ಆಗಿದೆ ಇನ್ನೊಂದು ಕೇಸು. ಫಸ್ಟ್ ಕಿಡ್ನಾಪ್ ಕೇಸಿಗೆ ಬರುವ, ಅದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಬರೆದಂತಹ 1, 2, 3 ಪಾಯಿಂಟ್ಗಳೇನಿದೆ, ಸಂತ್ರಸ್ತೆಯ ಒಂದು ಸ್ಟೇಟ್ಮೆಂಟ್ ಅನ್ನು 4 ದಿನ 5 ದಿನ ಬಿಟ್ಟು ತಗೊಳ್ಳಲಾಯಿತು SIT ಅಂತ ಹೇಳುವ ಮಾತು. ನೀವೇ ತಿಳ್ಕೊಳ್ಳಿ, ಒಂದು ಹೊಟ್ಟೆ ಪಾಡಿಗೆ ಹೋದ ಮಹಿಳೆ, ಕೂಲಿಗೆ ಹೋದ ಮಹಿಳೆ ಅತ್ಯಾಚಾರಕ್ಕೊಳಗಾಗ್ತಾಳೆ. ಅವಳ ವಿಡಿಯೋ ಆಗುತ್ತೆ. ಅವಳ ವಿಡಿಯೋವನ್ನು ಇಡೀ ಸಮಾಜದಲ್ಲಿ ಹರಿಬಿಡಲಾಗುತ್ತೆ. ಅವಳಿಗೆ ಗೊತ್ತಿಲ್ಲದಂತೆ ಅವಳನ್ನು ಕರ್ಕೊಂಡು ಹೋಗಲಾಗುತ್ತೆ. ಅವಳನ್ನು ಕಿಡ್ನಾಪ್ ಮಾಡಿ ಇಟ್ಕೊಳ್ಳಾಗತ್ತೆ. ಅಲ್ಲಿ ಪುನಃ ಅವಳದೊಂದು ವಿಡಿಯೋ ಮಾಡಿಕೊಳ್ಳಲಾಗುತ್ತೆ. ಅದರ ನಂತರ ಅವಳು ಯಾವತ್ತೋ ಲೈಫ್ ಅಲ್ಲಿ ಪೊಲೀಸ್ ಅವರನ್ನು ನೋಡದವಳು SIT ಟೀಮ್ ಹೋಗಿ ಅವಳನ್ನು ಅರೆಸ್ಟ್ ಮಾಡ್ಕೊಂಡು ಬರುತ್ತೆ. ಅವಳು ಇಡೀ ಮಾನ ಮರ್ಯಾದೆ ಇಡೀ ಬೀದಿಯಲ್ಲಿ ಹಂಚಿರುತ್ತೆ. ಅವಳಿಗೆ ಮೊಮ್ಮಕ್ಳು ಇರ್ತಾರೆ. ಅವಳ ಮೆಂಟಲ್ ಸ್ಟ್ರೆಸ್ ಎಷ್ಟಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಕಾಮನ್ ಪರ್ಸನ್ ನಮ್ಮಂತವರಿಗೆನೆ ಪೊಲೀಸ್ ಸ್ಟೇಷನ್ ಹತ್ತುವಾಗ ಮೈಂಡ್ ಬ್ಲಾಂಕ್ ಆಗುತ್ತೆ, ಬ್ರೈನ್ ಬ್ಲಾಂಕ್ ಆಗುತ್ತೆ. ಅವರಿಗೆ ಅಟ್ ಲೀಸ್ಟ್ ಟು ರಿಕವರ್, ಟು ಕಮ್ ಟು ಎ ಸ್ಟೇಬಲ್, ಟು ಗಿವ್ ಎ ಸ್ಟೇಟ್ಮೆಂಟ್, ಐ ಥಿಂಕ್ 1 or 2 days ರಿಲ್ಯಾಕ್ಸ್ ಕೊಟ್ಟು ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಅದರ ನಂತರ SIT ಮೇ ಗೋನ್ ಹೆಡ್. ನಾವು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅನ್ನು ಟೆಕ್ನಿಕಲಿ ಕ್ವಶನ್ ಮಾಡುವ ಬದಲು ಅದರಲ್ಲಿ ಯಾವ ರೀತಿಯ ಒತ್ತಡಗಳಿರ್ಬೋದು, ಯಾವ ರೀತಿಯ ಸ್ಟ್ರೆಸ್ಗಳಿರ್ಬೋದು ಅದನ್ನು ತಿಳ್ಕೊಳ್ಬೇಕಾಗತ್ತೆ. ನಂಬರ್ 1, ಈಗಿನ ಲೈಂಗಿಕ ಅತ್ಯಾಚಾರದ ಕೇಸಿಗೆ ಬಂದ್ರೆ ಆ ಮಹಿಳೆಯರು ಸಂತ್ರಸ್ತೆಯರು ಫಸ್ಟ್ ಬಂದಿದೆ ನಮ್ಮ ಪವರ್ TV ಚಾನಲ್ಗೆ. ಸೊ ದೇ ಆರ್ ವೆರಿ ಸ್ಟ್ರೆಸ್ಫುಲ್. ಅವರು ಬರ್ತಾ ಇರೋದು ಯಾವ ಕುಟುಂಬದ ಎಗೇನ್ಸ್ಟ್ ಅಂತ ನಮ್ಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಸಾಮಾನ್ಯವಾಗಿ ಯಾರು ಬರ್ಲಿಕ್ಕೂ, ಈಗ ನೀವು ನೋಡ್ತೀರಿ 100 ಮಹಿಳೆಯರಿದ್ರು ಅದರಲ್ಲಿ ಯಾರು ಬರ್ಲಿಕ್ಕೂ ರೆಡಿ ಇಲ್ಲ. ಬಿಕಾಸ್ ಆಫ್ ದ ಪ್ರೆಸ್ ಕಾನ್ಫರೆನ್ಸ್ ಯು ಕ್ಯಾನ್ ಸಿ ವಾಟ್ ಕೈಂಡ್ ಆಫ್ ಥ್ರೆಟ್. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಯಾರ್ರೀ ಅವಳು ಸಂತ್ರಸ್ತೆ, ಅವಳ ಬಗ್ಗೆ ನಂಗೆ ಗೊತ್ತಿಲ್ವಾ, ಇನ್ನು ಸ್ವಲ್ಪ ದಿನದಲ್ಲಿ ಬಿಡ್ತೀನಿ ಅಂತ ಹೇಳ್ತಾರೆ. ಯಾವ ಮಹಿಳೆ ತಾನೇ ಈ ಫ್ಯಾಮಿಲಿಯನ್ನು ಎದುರಾಕ್ಬಿಟ್ಟು ಬದುಕಬಹುದು, ಹೊರಗಡೆ ಬರ್ಬೋದು ಅನ್ನುವ ಸ್ಟ್ರೆಸ್ ಒಂದು ಕಡೆ. ಈಗ ಅವರಿಗೆ ಲೈಂಗಿಕ ದೌರ್ಜನ್ಯ ಆಗಿದ್ರೆ, ಈಗ ನಾಣಯ್ಯ ಸರ್ ಹೇಳ್ತಾ ಇದ್ರು, ದಿಸ್ ಇಸ್ ನಾಟ್ ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಟರಿ ಬೇಲ್ಗೆ ಅವರು ಮೂವ್ ಮಾಡಿದಾಗ ಆಗ SIT ಹೋಗಿ ಹೇಳುತ್ತೆ, ಇವರಿಗೆ ಎಲ್ಲ ಬೇಲೇಬಲ್ ಅಫೆನ್ಸ್ ಹಾಕಿದೆ, ಆದ್ರಿಂದ ಇವರಿಗೆ ಆಂಟಿಸಿಪೇಟರಿ ಬೇಲ್ ಅಗತ್ಯ ಇಲ್ಲ, ನಾವೆಲ್ಲಿ ಅರೆಸ್ಟ್ ಮಾಡಲ್ಲ ಅಂತ ಹೇಳಿತ್ತು. ಆಗ ರೇವಣ್ಣ ಅವರು ಆಂಟಿಸಿಪೇಟರಿ ಬೇಲ್ ಅನ್ನು ವಿಡ್ರಾ ಮಾಡ್ಕೊಳ್ತಾರೆ ಫಸ್ಟ್. ಅದರ ನಂತರ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ SIT ಅವರ ಇನ್ಕ್ವೈರಿಗಳಾದಾಗ, ಸೆಕೆಂಡ್ ಸ್ಟೇಟ್ಮೆಂಟ್ ಆದಾಗ 376 ಅಂದ್ರೆ ಆ ಮಹಿಳೆಯ ಸ್ಟೇಟ್ಮೆಂಟ್ ಆಧಾರದ ಮೇಲೋ ಯಾವ್ದ್ರ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರ್ತಾರೆ. ಪರ್ಮಿಷನ್ ಆದ್ರೆ ಕೋರ್ಟ್ ಪರ್ಮಿಷನ್ ತಗೊಂಡೆ ಹಾಕಿರ್ಬೇಕು. ಈಗ ರೇವಣ್ಣ ಅವರು ಹೋಗಿರೋದು ಸರೆಂಡರ್ ಬೇಲ್, ಅಂದ್ರೆ ತನ್ನನ್ನು ತಾನು ಕೋರ್ಟ್ಗೆ ಹಾಜರಾಗಿ ಸರೆಂಡರ್ ಬೇಲ್, ಅಂದ್ರೆ ಬೇಲೇಬಲ್ ಅಫೆನ್ಸ್ ಇತ್ತು, ಸರೆಂಡರ್ ಆಗ್ಬಿಟ್ಟು ಬೇಲ್ ತಗೊಳ್ತೀನಿ ಅಂತ. ಬಟ್ ಸೇಮ್ ಟೈಮ್ SIT ಇಸ್ ಅಪೋಸಿಂಗ್ ನಾವು 376 ನಾವು ಆಡ್ ಮಾಡಿದ್ದೀವಿ. 376 ಬೇಲ್ ಕೊಡ್ಲಿಕ್ಕೆ ಈ ಕೋರ್ಟ್ಗೆ ಪರಿಮಿತಿಯಲ್ಲಿ ಇಲ್ಲ ಅಂತ. ನಾವು ದರ್ ಇಸ್ 2 things. CV ನಾಗೇಶ್ ಅವರು ಕ್ಲಿಯರ್ ಆಗಿ ಹೇಳಿದರೆ, ರೇಪ್ ಮಾಡಿದ್ದು ರೇವಣ್ಣನ ಅಥವಾ ಪ್ರಜ್ವಲ್ ರೇವಣ್ಣನ ಅಂತ. ದರ್ ಇಸ್ ವೆದರ್ ದಿಸ್ FIR ಕ್ಯಾನ್ ಬಿ ಡಿವೈಡೆಡ್. ಇದನ್ನು ಸ್ಪ್ಲಿಟ್ ಮಾಡಬಹುದಾ, FIR ಅನ್ನು ಸ್ಪ್ಲಿಟ್ ಮಾಡಬಹುದಾ, ಅಥವಾ ಜಡ್ಜ್ ಕ್ಯಾನ್ ಟೇಕ್ ಕನ್ಸಿಡರೇಷನ್ ದಟ್ ರೇವಣ್ಣನವರ ಮೇಲೆ ರೇಪ್ ಇಲ್ಲ, ಪ್ರಜ್ವಲ್ ರೇವಣ್ಣನವರ ಮಾತ್ರ ಮೇಲೆ ರೇಪ್ ಕೇಸ್ ಇದೆ ಸ್ಟೇಟ್ಮೆಂಟ್ ಆಧಾರದ ಮೇಲೆ. ಬಟ್ SIT ಇಸ್ ಆರ್ಗ್ಯೂಡ್ ಟುಡೇ. SIT ಅವರ ಆರ್ಗ್ಯುಮೆಂಟ್ ಏನಿತ್ತಂದ್ರೆ, ಆ ಡಿವೈಡ್ ಅನ್ನು, ಆ ಕನ್ಕ್ಲೂಷನ್ಗೆ ನಾವು ಬರಬೇಕಾದ್ರೆ
ಇದು ರೇವಣ್ಣನವರು 376 ಅಥವಾ ಪ್ರಜ್ವಲ್ ರೇವಣ್ಣನವರು ಮಾತ್ರ ಮಾಡಿರೋದು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ಬೇಕಾದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಮಾತ್ರ ಈ ಕನ್ಕ್ಲೂಷನ್ಗೆ ನಾವು ಬರ್ಬೋದು. ಆದ್ರಿಂದ ನೀವು ಕೊಡಬೇಡಿ ಅಂತ ಹೇಳ್ತಾರೆ. ನಾವು ಅಗೇನ್ ಇಟ್ ಈಸ್ ಎ ಜುರಿಡಿಕ್ಷನ್ ಎಲ್ಲ ಬಂದಾಗ್ರು ನಾವು ಇಟ್ ಈಸ್ ಜಡ್ಜ್ ಡಿಸೈಡ್ ಮಾಡಬೇಕು ವೆದರ್ ಇಟ್ ಕಮ್ಸ್ ಅಂಡರ್ ಹಿಸ್ ಜುರಿಡಿಕ್ಷನ್ ಆರ್ ನಾಟ್. ಐ ಥಿಂಕ್ ಮಂಡೇ ಇಟ್ ಈಸ್ ವೆರಿ ಕ್ಲಿಯರ್. ಇಲ್ಲಿ SIT ಮೇಲೇನು ಪ್ರೆಷರೈಸ್ ತರೋದು, ನಾವು ಕ್ವಶನಿಂಗ್ ಅಬೌಟ್ ದ ಇನ್ವೆಸ್ಟಿಗೇಷನ್ ಎವ್ರಿ ಡೇ ಇನ್ ಪ್ರೆಸ್. ಈಗ ನೀವು ನೋಡ್ತೀರಿ SIT ಆದಾಗ ಫಸ್ಟ್ ಡೇ ಒಂದು ದಿನ ಮಾತ್ರ ಎವ್ರಿಬಡಿ ವೆಲ್ಕಮ್ಡ್. ಗವರ್ಮೆಂಟ್ ಇಸ್ ಗುಡ್ ಮೂವ್, SIT ಫಾರ್ಮ್ ಆಗಿದೆ. ಇಟ್ ಈಸ್ ಹೌ ಮೆನಿ ಡೇಸ್ ವಿ ಎಕ್ಸ್ಪೆಕ್ಟ್ SIT ಟು ಡೂ ಎವ್ರಿಥಿಂಗ್ ಇನ್ 1 week? ಇದು ಒಂದು ಟ್ರಾನ್ಸಾಕ್ಷನ್ ಅಲ್ಲ. ದಿಸ್ ಇಸ್ ನಾಟ್ ಒನ್ ಕ್ರೈಮ್. ದರ್ ಇಸ್ 3 ರೇಪ್ ಕೇಸಸ್ ಆರ್ ಫೈಲ್ಡ್ ಟಿಲ್ ನೌ. ಒಂದು ಮಹಿಳಾ ಲೈಂಗಿಕ ದೌರ್ಜನ್ಯ, 3 ರೇಪ್ ಕೇಸ್ ಫೈಲ್ ಆಗಿದೆ. ನಂಬರ್ 1. ಸೀರೀಸ್ ಆಫ್ ವಿಡಿಯೋಸ್ ಆರ್ ರಿಲೀಸ್ಡ್. ನಂಬರ್ 2. ನಂಬರ್ 3, ಇನ್ನೊಂದು ಕಡೆ ಪೆನ್ ಡ್ರೈವ್. ಇದು ರೇಪ್ಗಿಂತ ಜಾಸ್ತಿ ಸ್ಟ್ರೆಸ್ ಎಲ್ಲಿ ಬೀಳ್ತಾ ಇದೆ ಅಂತ ಎವ್ರಿ ಡೇ ದೇವರಾಜೇಗೌಡ ಬಂಧನ ಆಯ್ತಾ, ಕಾರ್ತಿಕ್ ಬಂಧನ ಆಯ್ತಾ, ಪೆನ್ ಡ್ರೈವ್ ಯಾರು ಬಿಟ್ರು ಅಂತ ನೋಬಡಿ ಇಸ್ ಕ್ವಶನಿಂಗ್. ಪ್ರಜ್ವಲ್ ರೇವಣ್ಣನ್ ಏನಾಯ್ತು, ಆ ಇನ್ವೆಸ್ಟಿಗೇಷನ್ ಬಂತು, ಎಲ್ಲಿ ಬಂತು ಅಂತ ಕೇಳೋದು ಬಿಟ್ಬಿಟ್ಟು ನಾವು ಇವತ್ತು ಸ್ಟ್ರೆಸ್ ಮಾಡ್ತಾ ಇರೋದು ರಾಜಕಾರಣ ಬಂದಿದೆ. ಇದರಲ್ಲಿ ದೇವೇಗೌಡರನ್ನು ಎಳೆತರಲಾಗ್ತಾ ಇದೆ, ಇದರಲ್ಲಿ ರೇವಣ್ಣನವರನ್ನು ಅನ್ನೆಸೆಸರಿ ಆಗಿ ಒಳಗಡೆ ಆಗ್ತಾ ಇದೆ. ಬಿಟ್ರೆ ವಿ ಆರ್ ನಾಟ್ ಕ್ವಶನಿಂಗ್ ವಾಟ್ ಅಬೌಟ್ ದ ಇನ್ಕ್ವೈರಿ. 3 ಜನರದ್ದು ಏನಾಯ್ತು, ಇನ್ನು ಉಳಿದ ಸಂತ್ರಸ್ತೆಯರು ಏನಾಯ್ತು, ಸಂತ್ರಸ್ತರಿಗೆ ಯಾವ ರೀತಿಯ ಸೆಕ್ಯೂರಿಟಿ ಕೊಡಲಾಗಿದೆ, ಇನ್ನು ಉಳಿದ ಸಂತ್ರಸ್ತೆಯರು ವಿಡಿಯೋ ಲೀಕ್ ಆಗಿದೆ, ಅವರಿಗೆ ಯಾವ ತರದ ಸೆಕ್ಯೂರಿಟಿ ಗವರ್ಮೆಂಟ್ ಇಂದ ಕೊಟ್ಟಿದೆ, ಅವರು ಯಾವ ತರದ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಅವರನ್ನು ಯಾವ ರೀತಿಯಾಗಿ ಗವರ್ಮೆಂಟ್ ಸಂತೈಸ್ತಾ ಇದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಾವು ರೇವಣ್ಣನವರನ್ನು ಸಿಕ್ಕಿಸಲಾಗಿದೆ, ರಾಜಕಾರಣ ಆಗಲಾಗಿದೆ. ಎವ್ರಿ ಡೇ ಪ್ರೆಸ್ ನಾವು ದಿನ ನೋಡ್ತೀವಿ. ನೀವು ಕುಮಾರಸ್ವಾಮಿ ಅವರ ಎದುರುಗಡೆ ಮೈಕ್ ಇಡಿ ಅಥವಾ ಯಾರಮ್ಮ ಎದುರುಗಡೆ ಮೈಕ್ ಇಡಿ, ಇಟ್ ಈಸ್ ಜಸ್ಟ್ ಕ್ವಶನಿಂಗ್ SIT process ಆರ್ ಥ್ರೆಟನಿಂಗ್ ಎನಿಬಡಿ. ನೀವು ನೋಡ್ತೀರಿ ಎಲ್ಲರಿಗೆ ಇಟ್ಸ್ ಒನ್ ನನ್ನನ್ನು ಕಣಕಿದ್ರಿ, ನಿಮ್ಗೆ ಗೊತ್ತಿಲ್ಲ ಅವಳು ಯಾರು, ಆ ಸಂತ್ರಸ್ತೆ ಯಾರು, ಅವಳದ ಬಗ್ಗೆ ನನಗೆ ಗೊತ್ತಿಲ್ವಾ? ಇದೆಲ್ಲ ವಾಟ್ ಇಟ್ ಮೀನ್ಸ್? ಡು ಯು ಥಿಂಕ್ ಹಾಸನದಂತಹ ಊರಿನ ಹೆಣ್ಣು ಮಕ್ಕಳು, ಹೊಳೆನರಸೀಪುರದ ತಾಯಿಯಂದಿರು, ಅನ್ಯಾಯ ಅನುಭವಿಸಿದವರು ಇವರ ಈ ಥ್ರೆಟ್ಗಳನ್ನು ವಿಡಿಯೋದಲ್ಲಿ ನೋಡಿದಾಗ, ಇವರ ಈ ಥ್ರೆಟ್ಗಳನ್ನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡು ನೋಡಿದಾಗ ಯಾರಾದ್ರೂ ಹೊರಗಡೆ ಬರ್ಬೋದಾ? ವೈ ವಿ ಆರ್ ನಾಟ್ ಕ್ವಶನಿಂಗ್ ದ ಪ್ರೊಸೆಸ್ ಆಫ್ ಪ್ರಜ್ವಲ್ ರೇವಣ್ಣ ಏನಾಯ್ತು, ಆ ಸಂತ್ರಸ್ತೆಯರೇನಾದ್ರು, ಉಳಿದ ಸಂತ್ರಸ್ತೆಯರೇನಾದ್ರು, ವೈ ವಿ ಆರ್ ನಾಟ್ ಕ್ವಶನಿಂಗ್? ಐ ಥಿಂಕ್ ರೇವಣ್ಣ ಇಸ್ ಬಿಕೇಮ್ ಮಚ್ ಬಿಗರ್ ದೆನ್ ಎನಿ ಸಂತ್ರಸ್ತೆಯರು. ನಮ್ಮ ಕನ್ಸರ್ನ್ ಇವತ್ತು ರೇವಣ್ಣ ಆಗ್ಬಿಟ್ಟಿದ್ದಾರೆ. ಜೈಲಿಗೆ ಆ ಜೈಲಿಗೆ, ಪರಪ್ಪನಾಗ್ರಹಾರ ಜೈಲಿಗೆ, ಇಟ್ ಈಸ್ ನಾಟ್ ರೇವಣ್ಣನವರನ್ನು ಆರೋಪಿ ಅಂತ, ಈಸ್ ಜಸ್ಟ್ ಅಕ್ಯೂಸ್ಡ್ ಅಷ್ಟೇ. ಅವರನ್ನು ಏನು ಪರಪ್ಪನಾಗ್ರಹಾರಕ್ಕೆ ಅವರು ಕ್ರಿಮಿನಲ್ ಅಂತ ಕಳಿಸಿದ್ರೆ ಇಟ್ ಇಸ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಅದರಲ್ಲಿ ದಿನಕ್ಕೆ 1000 ಜನ ಹೋಗಿ ಬರ್ತಾರೆ, 1000 ಜನ ಹೊರಗಡೆ ಬರ್ತಾರೆ, ಒಳಗಡೆ ಹೋಗ್ತಾರೆ. ವೈ ರೇವಣ್ಣ ಇಸ್ ಸೋ ಮಚ್ ನಾವು ಅವ್ನು ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ? ರಾಜಕಾರಣವನ್ನು ನಾವೇ ಕೂತ್ಕೊಂಡು ದಿನ ಯಾಕೆ ತರ್ತಾ ಇದ್ದೀವಿ? ವೈ ವಿ ಆರ್ ನಾಟ್ ಕ್ವಶನಿಂಗ್ ಉಳಿದ ಸಂತ್ರಸ್ತೆಯರಿಗೆ ಏನಾಯ್ತು, ಅವರಿಗೆ ಗವರ್ಮೆಂಟ್ ಏನ್ ಡಿಕ್ಲೇರ್ ಆಯ್ತು, ಯಾವ ರೀತಿಯ ಕೌನ್ಸಿಲಿಂಗ್ ಆಗ್ತಾ ಇದೆ, ಯಾವ ರೀತಿಯ ಸೆಕ್ಯೂರಿಟಿ ಆಗ್ತಾ ಇದೆ, ಆ ಮಹಿಳೆಯರು ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ಹೆಂಗೆ? ವಿ ಆರ್ ನಾಟ್ ಕ್ವಶನಿಂಗ್ ದಟ್. ನಾವು ಅದನ್ನು ಬಿಟ್ಟು ರೇವಣ್ಣನಿಗೆ ಬೈಲ್ ಆಯ್ತಾ, ರೇವಣ್ಣನಿಗೆ ಇಂಟ್ರೀಮ್ ಆರ್ಡರ್ ಆಯ್ತಾ, ರೇವಣ್ಣ ಇನ್ನು 2 ದಿನ ಎಲ್ಲಿರ್ತಾರೆ, ರೇವಣ್ಣ ಎಷ್ಟು ದಿನ ದೇವಸ್ಥಾನಕ್ಕೆ ಹೋಗ್ತಾರೆ, ಎಷ್ಟು ಲಿಂಬೆ ಹಣ್ಣು ಉಟ್ಕೊಂಡಿದ್ದಾರೆ, ಇಟ್ ಇಸ್ ನಾಟ್ ಎ ಮ್ಯಾಟರ್ ನೌ. ಆಸ್ ಪರ್ ನೀವು ನೋಡ್ತೀರಿ, ರೇವಣ್ಣ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ. ನಾವು ಬೇಡ ಅಂತ ಹೇಳಿಲ್ಲ, ಹೆತ್ತವನಿಗೆ ಹೆಗ್ಗಣ ಮುದ್ದು. ವಿ ಡೋಂಟ್ ಕ್ವಶನ್ ದಟ್. ರೇವಣ್ಣವರು ಪ್ರಜ್ವಲ್ ರೇವಣ್ಣನ ಬಗ್ಗೆ ಇಂಥ ಕ್ರಿಮಿನಲ್ ಬಗ್ಗೆ ಅರ್ಚನೆ ಮಾಡಿಸಿದ್ರಂತ, ಅವ್ರು ಎಂತ ಕ್ರಿಮಿನಲ್ ಆದ್ರೂ ಅವರಿಗೆ ಮಗನೇ, ಅವ್ರು ಅರ್ಚನೆ ಮಾಡಿಸ್ತಾರೆ. ಅವ್ರು ಹೋರಾಡ್ತಾರೆ. ಅವರು CV ನಾಗೇಶ್ ಅನ್ನು ಇಡ್ತಾರೆ. ನಾಳೆ ಇನ್ನು 4 ಒಳ್ಳೆ ಅಡ್ವೊಕೇಟ್, ಕಪಿಲ್ ಸಿಬಲ್ ಅಂತವರನ್ನು ಕರ್ಕೊಂಡ್ ಬರ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಇಟ್ ಈಸ್ ಹಿಸ್ ಡ್ಯೂಟಿ ಟು ಸೇವ್ ಹಿಸ್ ಫ್ಯಾಮಿಲಿ. ಬಟ್ ಸೇಮ್ ಟೈಮ್ ಆಸ್ ಎ ಸೊಸೈಟಿ, ಗವರ್ಮೆಂಟ್ಗೂ ಅಷ್ಟೇ, ನಮಗೂ ಅಷ್ಟೇ, ಸಂತ್ರಸ್ತೆಯರೊಟ್ಟಿಗೆ ನಿಂತ್ಕೊಳ್ಳುವ ಜವಾಬ್ದಾರಿ. ವಾಟ್ ಐ ಆಮ್ ಸೇಯಿಂಗ್ ಮೋರ್, ಇನ್ಸ್ಟೆಡ್ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್. ಏನಾಯ್ತು, ಒಬ್ಬ ಬಡವ 100 ದಿನ ಹೋಗಿ ಬರ್ಬೋದು, ಇಂಟ್ರೀಮ್ ಬೈ, ಎಸ್ ಇಟ್ ಈಸ್ ಅಂಡರ್ ಪ್ರಿವ್ಯೂ ಆಫ್ ಜಡ್ಜ್, ಕೊಡಬೇಕಾ ಬೇಡವಾ ಅಂತ. ವಿ ಆರ್ ನಾಟ್ ಎನಿಬಡಿ ಟು ಕ್ವಶನ್. ಅವರ ಅಧಿಕಾರದ ಕೊಡಬಹುದು ಬಿಡಬಹುದು, ಅದೆಲ್ಲ ಕೋರ್ಟ್ಗೆ ಬಿಟ್ಟಿದ್ದು. ಕಾನೂನನ್ನು ಕ್ವಶನ್ ಮಾಡುವ ಅಥವಾ ಕೋರ್ಟ್ ಅನ್ನು ಕ್ವಶನ್ ಮಾಡುವ ಅಧಿಕಾರ ನಮ್ಗೆ ಯಾರಿಗಿಲ್ಲ. ಜಡ್ಜ್ ಕೊಟ್ಟಿದ್ರೆ ಅವ್ರು ತಿಳಿದ್ಬಿಟ್ಟೆ ಕೊಟ್ಟಿರ್ತಾರೆ. ಇಫ್ ಇಟ್ ಈಸ್ ದರ್ ಇಸ್ ಎನಿ ದಿಸ್ SIT ಅನ್ನು ನಾವು ಸೆಕೆಂಡ್ ಡೇ ಇಂದ ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಫಸ್ಟ್ ಡೇ ಮಾತ್ರ ಫಾರ್ ದ ನೇಮ್ ಪ್ರಾಸೆಸ್ ವಿ ವೆಲ್ಕಮ್ SIT's ಮೂವ್ಮೆಂಟ್, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ಡೇ ಶುರು ಆಯ್ತು, CBI ಕೊಡಿ, SIT ನಂಬಲ್ಲ, ಯಾವನವನು DK ಸಿಂಗ್ ಅಂತ. ದಿಸ್ ಇಸ್ ಜಸ್ಟ್ ಎ ಥ್ರೆಟನಿಂಗ್.
ಅಂಡ್ ಡಿರೈಲಿಂಗ್. ಅದಕ್ಕೆ ನಾವು ಯಾಕೆ ಹೇಳಲ್ಲ ಇದು ರಾಜಕಾರಣ ಡಿರೈಲಿಂಗ್ ಮಾಡ್ಲಿಕ್ಕೆ ಇದರಲ್ಲಿ ಮೆತ್ತುಕೊಂಡಿದೆ ಅಂತ. ಇಟ್ ಈಸ್ ನಾಟ್ ಓನ್ಲಿ ಈ ಇನ್ವೆಸ್ಟಿಗೇಷನ್ ಅನ್ನು ದಾರಿ ತಪ್ಪಿಸ್ಲಿಕ್ಕಾಗಿ ಒಂದು ರಾಜಕಾರಣ ಹುಟ್ಟುಕೊಂಡಿದೆ ಇದರಲ್ಲಿ. ದಟ್ ಈಸ್ ವಾಟ್ ವಿ ಶುಡ್ ಥಿಂಕ್ ವೆರಿ ಸ್ಟ್ರಾಂಗ್ಲಿ. ಇನ್ಸ್ಟೆಡ್ ಆಫ್ ಥಿಂಕಿಂಗ್ ರೇವಣ್ಣ, ಆ ಫ್ಯಾಮಿಲಿ, ಈ ಫ್ಯಾಮಿಲಿ, ಬಿಜೆಪಿ, ಕಾಂಗ್ರೆಸ್, JDS, ವಿ ಶುಡ್ ಥಿಂಕ್ ಅಲ್ಲಿ ಹೊಟ್ಟೆಗೆ ಪಾಡಿಗೆ ಹೋದ, ಕೂಲಿಗೆ ಹೋದ, ತನ್ನ ತಾಯಿಗಿಂತಲೂ ಅಜ್ಜಿಯನ್ನು ವಿಡಿಯೋ ಮಾಡಿ ರೇಪ್ ಮಾಡಿದ ಸಂತ್ರಸ್ತೆಯ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಅವಳ ಮನಸ್ಥಿತಿ ಹೇಗಿರ್ಬೋದು, ಅವಳು ಎಲ್ಲಿ ಕೂತ್ಕೊಂಡಿದ್ದಾಳೆ, ಅವಳು ಸ್ಟೇಟ್ಮೆಂಟ್ ಕೊಡುವ ಕಂಡೀಷನ್ ಅಲ್ಲಿ ಇದ್ದಾಳ, ಅವಳಿಗೆ ಯಾವ ಸಪೋರ್ಟ್ ಇದೆ, ಅವಳಿಗೆ ಯಾವ ಥ್ರೆಟ್ ಇದೆ, ಅದನ್ನು ಬಿಟ್ಟು ನಾವು ರೇವಣ್ಣ ಈಸ್ ಬಿಕೇಮ್ ಎ ಕಿಂಗ್ ಟುಡೇ, ಥಿಂಕಿಂಗ್ ದಟ್ ಅದು ರಾಜಕಾರಣ, ಇದು ರಾಜಕಾರಣ. ಯಾಕೆ ಇನ್ವೆಸ್ಟಿಗೇಷನ್ ಅನ್ನು ದಾರಿ ತಪ್ಪಿಸುವುದೇ ಒಂದು ರಾಜಕಾರಣ ಆಗಿದೆ ಇದರಲ್ಲಿ.